ಸಚಿವ ಜಮೀರ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ? ನನಗೆ ಅವಕಾಶವನ್ನು ಕೊಟ್ಟರೆ ನಾನು ಸೂಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ. ಸಂತೋಷ್ ಲಾಡ್ ಅವ್ರಿಗೂ ಅವಕಾಶ ಸಿಗುತ್ತಾ ಸರ್? ಇಲ್ಲ, 140 ಕೋಟಿ ಜನಸಂಖ್ಯೆ ಎಲ್ಲರಿಗೆ ಯಾರಿಗೆ ಅವಕಾಶ ಸಿಕ್ಕರೆ ಎಲ್ಲರನ್ನ ಅತ್ಯಂತ ದೇಶಪ್ರೇಮಿ ಇರತಕ್ಕಂಥ 140 ಕೋಟಿ ಜನನು ಇದನ್ನೇ ಬಯಸ್ತಾರೆ. ಸೊ ಜಮೀರ್ ಅವರು ಅತ್ಯಂತ ಆ ಮನೋಭಾವನೆಯಿಂದ ಹೇಳಿರ್ತಕ್ಕಂಥದ್ದು. ನಿಮಗೂ ಅವಕಾಶ ಸಿಕ್ಕರೆ ನನಗೂ ಅವಕಾಶ ಸಿಕ್ಕರೆ ಅದು ಮಾಡ್ಲಿಕ್ಕೆ ಯಾರು ಹಿಂದೆ ಎಸೆಯೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅದೇ ಹೇಳ್ತಾ ಇದ್ದೆ, ಈಗೇನೋ PIB ಏನೋ ಬಂದು ಬೆಳಗ್ಗೆ ಹೇಳ್ತದೆ ನ್ಯೂಸ್ಗಳು ಏನು ಕೊಡ್ತಾ ಇದೆ ನಮಗೆ. ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನೆಗೆಟಿವ್ ವೀಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾ ಆಗಿರಲಿ ಕೆಲವು ಮಾಧ್ಯಮದವ್ರನ್ನ ಇದನ್ನು ಓಡಿಸ್ಬೇಡಿ, ಯಾಕಂದ್ರೆ ಇದರಿಂದ ಆತಂಕ ಆಗ್ತಕ್ಕಂಥದ್ದಿದೆ. ಆಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ ವಿಶೇಷವಾಗಿ ಆರ್ಮಿ ಹಾಗೂ ಏರ್ಫೋರ್ಸ್ ಭಾಳ ಅತ್ಯಂತ ಉತ್ತಮವಾಗಿ ಇವತ್ತು ಈ ದೇಶದವನ್ನ ಕಾಪಾಡ್ತಿದ್ದಾವೆ. ಆಮೇಲೆ ಇವತ್ತು ಬಿಫಿಟಿಂಗ್ ರಿಪ್ಲೈ ನಾವು ಪಾಕಿಸ್ತಾನಿಗೆ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಇಂಥ ಒಂದು ಸಂದರ್ಭದಲ್ಲಿ ತಾಳ್ಮೆ ಇರಬೇಕು. ಯಾವುದೇ ರೀತಿಯಾದಂಥ ವಿಡಿಯೋಸ್ಗಳನ್ನ, ಫೇಕ್ ವಿಡಿಯೋಸ್ಗಳನ್ನ ಸರ್ಕ್ಯುಲೇಟ್ ಮಾಡಬಾರ್ದು ಅಂತ ತಮ್ಮ ಮುಖಾಂತರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಸಚಿವ ಜಮೀರ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ? ನನಗೆ ಅವಕಾಶವನ್ನು ಕೊಟ್ಟರೆ ನಾನು ಸೂಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ. ಸಂತೋಷ್ ಲಾಡ್ ಅವ್ರಿಗೂ ಅವಕಾಶ ಸಿಗುತ್ತಾ ಸರ್? ಇಲ್ಲ, 140 ಕೋಟಿ ಜನಸಂಖ್ಯೆ ಎಲ್ಲರಿಗೆ ಯಾರಿಗೆ ಅವಕಾಶ ಸಿಕ್ಕರೆ ಎಲ್ಲರನ್ನ ಅತ್ಯಂತ ದೇಶಪ್ರೇಮಿ ಇರತಕ್ಕಂಥ 140 ಕೋಟಿ ಜನನು ಇದನ್ನೇ ಬಯಸ್ತಾರೆ. ಸೊ ಜಮೀರ್ ಅವರು ಅತ್ಯಂತ ಆ ಮನೋಭಾವನೆಯಿಂದ ಹೇಳಿರ್ತಕ್ಕಂಥದ್ದು. ನಿಮಗೂ ಅವಕಾಶ ಸಿಕ್ಕರೆ ನನಗೂ ಅವಕಾಶ ಸಿಕ್ಕರೆ ಅದು ಮಾಡ್ಲಿಕ್ಕೆ ಯಾರು ಹಿಂದೆ ಎಸೆಯೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅದೇ ಹೇಳ್ತಾ ಇದ್ದೆ, ಈಗೇನೋ PIB ಏನೋ ಬಂದು ಬೆಳಗ್ಗೆ ಹೇಳ್ತದೆ ನ್ಯೂಸ್ಗಳು ಏನು ಕೊಡ್ತಾ ಇದೆ ನಮಗೆ. ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನೆಗೆಟಿವ್ ವೀಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾ ಆಗಿರಲಿ ಕೆಲವು ಮಾಧ್ಯಮದವ್ರನ್ನ ಇದನ್ನು ಓಡಿಸ್ಬೇಡಿ, ಯಾಕಂದ್ರೆ ಇದರಿಂದ ಆತಂಕ ಆಗ್ತಕ್ಕಂಥದ್ದಿದೆ. ಆಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ ವಿಶೇಷವಾಗಿ ಆರ್ಮಿ ಹಾಗೂ ಏರ್ಫೋರ್ಸ್ ಭಾಳ ಅತ್ಯಂತ ಉತ್ತಮವಾಗಿ ಇವತ್ತು ಈ ದೇಶದವನ್ನ ಕಾಪಾಡ್ತಿದ್ದಾವೆ. ಆಮೇಲೆ ಇವತ್ತು ಬಿಫಿಟಿಂಗ್ ರಿಪ್ಲೈ ನಾವು ಪಾಕಿಸ್ತಾನಿಗೆ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಇಂಥ ಒಂದು ಸಂದರ್ಭದಲ್ಲಿ ತಾಳ್ಮೆ ಇರಬೇಕು. ಯಾವುದೇ ರೀತಿಯಾದಂಥ ವಿಡಿಯೋಸ್ಗಳನ್ನ, ಫೇಕ್ ವಿಡಿಯೋಸ್ಗಳನ್ನ ಸರ್ಕ್ಯುಲೇಟ್ ಮಾಡಬಾರ್ದು ಅಂತ ತಮ್ಮ ಮುಖಾಂತರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ.